ಇನ್ಸ್ಟಾಗ್ರಾಮ್ ಡಿಫೈನ್ ಮಾಡಿರೋ ಬದುಕನ್ನು ಅವ್ನು ಬದುಕ್ತಾ ಇದ್ದಾನೆ. ಅದೇ ಪ್ರಾಬ್ಲಮ್. ಏನಂದ್ರೆ ಜನಗಳು ಫೇಲ್ ಆಗ್ತಾ ಇರೋದು ಅವ್ರ ಲೈಫಲ್ಲಿ ಅವ್ರಿಗೆ ಗುರಿಗಳಿಲ್ಲ ಅಂತಲ್ಲ, ಆದ್ರೆ ಏನ್ ಗುರಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ. ಅವ್ರಿಗಿರೋ ಗುರಿ ಅವ್ರದೇನ ಅಲ್ವಾ ಅಂತ ಡೌಟ್ ಅಲ್ಲಿ ಇರ್ತಾರೆ. ದಟ್ ಈಸ್ ವೇರ್ ಸೊ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಫೇಲ್. ಯಾಕಂದ್ರೆ ಅವ್ರು ಯಾವಾಗ್ಲೂ ಅವರ ಕನ್ಫ್ಯೂಷನ್ ಅನ್ನ ಬೇರೆಯವ್ರ ಕ್ಲಾರಿಟಿ ಜೊತೆಗೆ ಕಂಪೇರ್ ಮಾಡ್ತಿರ್ತಾರೆ. ಈಗ ಯಾರೋ ಒಬ್ರು ಒಂದು ಮನೆ ಕಟ್ಟಿಸ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ, ಅವ್ನಿಗೆ ಮೊದಲೇ ಗೊತ್ತಿರುತ್ತೆ ನಾನು 30-40ನಲ್ಲೋ 40-60ನಲ್ಲೋ ಮನೆ ಕಟ್ಟಿಸ್ಬೇಕು ಅಂತ ಗೊತ್ತಿರುತ್ತೆ. ಹಾಗಾಗಿನೇ ಅವ್ನು ಮನೆ ಕಟ್ಟಿಸ್ತಾ ಇರ್ತಾನೆ. ಇವ್ನು ಹೋಗ್ಬಿಟ್ಟು ಇವ್ನು ಕನ್ಫ್ಯೂಷನ್, ನಾನು 30-40 ಕಟ್ಲಾ 20-30 ಕಟ್ಲಾ ಅಥವಾ ನಾವು ಮನೆ ಕಟ್ಲಾ ಬೇಡವಾ ಸೈಟ್ ತಗೊಳ್ಳ, ಅವ್ನಿಗೆ ಕನ್ಫ್ಯೂಷನ್ನು. ಆದ್ರೆ ಆಲ್ರೆಡಿ ಮನೆ ಕಟ್ಟಿ ಅವ್ನು ಗೃಹ ಪ್ರವೇಶ ಮಾಡ್ತಾ ಇದ್ದಾನೆ ಅಂದ್ರೆ ಅವ್ನಿಗೆ ಕ್ಲಾರಿಟಿ ಇದೆಯಾ ಇಲ್ವಾ? 100% ಅವನು ಕ್ಲಾರಿಟಿ ಇದೆ. ಅವನ ಜೊತೆಗೆ ಇವನ್ ಲೈಫ್ನ ಯಾವಾಗ ಕಂಪ್ಯಾರಿಸನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅಲ್ಲಿಂದನೇ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಾ ಹೇಳುವಂಥದ್ದು, ಸಕ್ಸಸ್ ಆಗಬೇಕು ಅಂತಿತ್ತು ಅಂತ ಹೇಳಿದ್ರೆ ಹೊರಗಡೆ ಪ್ರಪಂಚ ಡಿಫೈನ್ ಮಾಡಿದ ವಿಷಯಗಳ ಮೇಲೆ ಬದುಕಬೇಡಿ. ಸಕ್ಸಸ್ ಆಗಬೇಕು ಅಂತಿತ್ತು ಅಂತ ಹೇಳಿದ್ರೆ ನಿಮ್ಮ ಲೈಫು ನಿಮ್ಮಿಂದ ಏನು ಡಿಮಾಂಡ್ ಮಾಡ್ತಾ ಇದೆ ಅದನ್ನು ನೋಡಿ ಬದುಕಬೇಕಾಗಿರುತ್ತೆ.